ಹೌ ಟು ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ, ಹೌ ಟು ಕ್ರಿಯೇಟ್ ಯುವರ್ ಪೋರ್ಟ್ಫೋಲಿಯೋ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೋಸ್ಕರ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ ಮತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ಯಾರಾದರೂ ಆಲ್ರೆಡಿ ಅವ್ರ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದರೆ ಅವರು ಹೋಗಿ ಒಂದು ಸತಿ ರೀಚೆಕ್ ಮಾಡ್ತಾರೆ ನನ್ನ ಪೋರ್ಟ್ಫೋಲಿಯೋಲಿ ಯಾವುದೇ ಸ್ಟಾಕ್ಸ್ ಇದೆ ಅಂತ. ಮತ್ತು ಯಾರಾದರೂ ಪೋರ್ಟ್ಫೋಲಿಯೋನ ಈಗ ಕ್ರಿಯೇಟ್ ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂದರೆ ನೀವು ಕರೆಕ್ಟಾಗಿರೋ ವೀಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋ ನಿಮಗೋಸ್ಕರ. ಇನ್ವೆಸ್ಟ್ಮೆಂಟ್ ಮಾಡೋದು ಬರೀ ಮುಖ್ಯ ಅಲ್ಲ, ಅನಿವಾರ್ಯನೂ ಕೂಡ ಆಗಿದೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಇಂಡಿಯಾದ ಟಾಪ್ ಕೆಟಗರಿಯಲ್ಲಿ ಬರ್ತೀರಾ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಕೇವಲ 3-4% ಜನ ಮಾತ್ರ. ಅದಕ್ಕೋಸ್ಕರ ನೀವು ಕೂಡ ಆ ಟಾಪ್ ಕೆಟಗರಿಯಲ್ಲಿ ಬರ್ತೀರಾ. ಅದೇ ಇನ್ವೆಸ್ಟ್ಮೆಂಟ್ನ ನೀವು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರಿ ಅಂದರೆ ಯು ವಿಲ್ ಬಿಕಮ್ ಅ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ನಮ್ಮ ಗೋಲ್ ಕೂಡ ಅದೇ ಆಗಿದೆ, ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕು ಅಂತ. ಪ್ರತಿಯೊಬ್ಬರು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಹೌ ಟು ಸೆಲೆಕ್ಟ್ ಸ್ಟಾಕ್ಸ್ ಅಂತ. ಯಾವ ರೀತಿ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಪೂರ್ತಿಯಾಗಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಅಂಗಡಿಲಿ ಹೋಗಿ ಬಿಂಗೋ ತೊಗೊಂಡ್ರಿ, ಆ ಬಿಂಗೋ ತಿಂದ್ರಿ, ಆ ಬಿಂಗೋ ಇಷ್ಟ ಆಯಿತು, ಆ ಬಿಂಗೋಗೆ ನೀವು ದುಡ್ಡು ಕೊಟ್ರಿ. ಆದರೆ ಆ ಬಿಂಗೋನ ತಯಾರು ಮಾಡಿರೋ ಕಂಪ್ನಿ ಯಾವುದು? ITC. ನಿಮ್ಮ ದುಡ್ಡು ನೇರವಾಗಿ ITCಗೆ ಹೋಯಿತು. ಅದೇ ರೀತಿ ನೀವೊಂದು ಬ್ರಿಟಾನಿಯಾ ಬಿಸ್ಕೆಟ್ ತಿಂದ್ರಿ, ಆ ಬ್ರಿಟಾನಿಯಾ ಬಿಸ್ಕೆಟ್ಗೆ ನೀವು ದುಡ್ಡು ಕೊಟ್ರಿ, ಆ ದುಡ್ಡು ಎಲ್ಲೋಯ್ತು? ಸೀದಾ ಬ್ರಿಟಾನಿಯಾ ಕಂಪ್ನಿಗೆ ಹೋಗಿ ಮುಡ್ತು. ಇಷ್ಟೇ ನಮಗೆ ಗೊತ್ತಾಯಿತು. ನಾವು ಯಾವುದಾದ್ರೂ ಒಂದು ಕಂಪ್ನಿ ಪ್ರಾಡಕ್ಟ್ನ ಅಥವಾ ಸರ್ವಿಸಸ್ನ ಪರ್ಚೇಸ್ ಮಾಡಿದ್ರೆ ಆ ದುಡ್ಡು ನೇರವಾಗಿ ಕಂಪ್ನಿಗೆ ಹೋಗುತ್ತೆ. ನಾವು ಆ ಕಂಪ್ನಿಗೆ ದುಡ್ಡು ಕೊಟ್ಟಾಗೆ, ಆ ಬ್ರ್ಯಾಂಡಿಗೆ ದುಡ್ಡು ಕೊಟ್ಟಾಗೆ. ಅದೇ ರೀತಿ ನೀವೇನಾದರೂ ಝೊಮ್ಯಾಟೋಯಿಂದ ಫುಡ್ ಆರ್ಡರ್ ಮಾಡಿದ್ರಿ, ಆ ದುಡ್ಡು ಎಲ್ಲೋಯ್ತು? ಝೊಮ್ಯಾಟೋಗೆ ಹತ್ರ ಹೋಯಿತು. ಝೊಮ್ಯಾಟೋನು ಒಂದು ಕಡೆ ಬರೆದಿಡಿ. ಅದೇ ರೀತಿ ನೀವೇನಾದರೂ ನಿಮ್ಮ ಗಾಡಿ ಟೈರ್ ಪ್ರಾಬ್ಲಮ್ ಇತ್ತು, ನೀವು ಟೈರ್ನ ಚೇಂಜ್ ಮಾಡಿಸಿದ್ರಿ, ಆ ಟೈರು MRFದು ಆಗಿರ್ಬೋದು, MRF ಕೂಡ ಒಂದು ಕಡೆ ಬರೆದಿಡಿ. ಅದೇ ರೀತಿ ನೀವೇನಾದರೂ ಮನೆ ಕಟ್ಸಿದ್ರಿ ಅಂದ್ಕೊಳ್ಳಿ, ಆ ಮನೆ ಕಟ್ಸೋಕೆ ಏನು ಬೇಕು? ಸಿಮೆಂಟ್ ಬೇಕು. ಆ ಸಿಮೆಂಟ್ನು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಅಲ್ಟ್ರಾಟೆಕ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರಿ ಅಂದ್ಕೊಳ್ಳಿ, ಆ ಪೆಟ್ರೋಲು ಎಲ್ಲಿ ಹಾಕ್ಸಿರ್ತೀರಾ? ಇಂಡಿಯನ್ ಆಯಿಲಲ್ಲಿ ಹಾಕ್ಸಿದ್ರಿ ಅಂದ್ಕೊಳ್ಳಿ, ಆ ಇಂಡಿಯನ್ ಆಯಿಲ್ನು ಕೂಡ ಒಂದು ಕಡೆ ಬರೆದಿಡಿ. ಅದೇ ರೀತಿ ನಿಮ್ಮ ಮನೇಲಿ ಏನಾದರೂ ಹಬ್ಬ ಬಂತು, ಫಂಕ್ಷನ್ ಬಂತು ಅಂತ ನಿಮ್ಮ ಮನೆಗೆ ಪೇಂಟ್ ಮಾಡಿಸಿದ್ರಿ, ಆ ಪೇಂಟ್ ಯಾವ್ದು ಮಾಡಿಸಿದ್ರಿ? ಏಷ್ಯನ್ ಪೇಂಟ್ ಮಾಡಿಸಿದ್ರಿ ಅಂದ್ಕೊಳ್ಳಿ, ಆ ಏಷ್ಯನ್ ಪೇಂಟ್ಸ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಈ ಥರ ನೀವು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಲ್ಲ, ಡೈಲಿ ಏನೇನು ಯೂಸ್ ಮಾಡ್ತೀರಾ, ಮತ್ತು ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾವುದೇ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತಿರ್ತಾರಲ್ಲ, ಅದನ್ನೆಲ್ಲ ಒಂದು ಕಡೆ ಲಿಸ್ಟಲ್ಲಿ ಬರೆದಿಟ್ಕೊಳ್ಳಿ. ಆ ಲಿಸ್ಟ್ನ ಬರೆದಿಟ್ಟುಕೊಂಡ ತಕ್ಷಣ ಇಲ್ಲಿವರೆಗೂ ಲಿಸ್ಟಿಂಗ್ ಆಯಿತು, ನಮಗೆ ಕಂಪ್ನಿ ನೇಮ್ ಸಿಕ್ತು, ಯಾವ್ಯಾವ ಕಂಪ್ನಿ ಅನ್ನೋದು ನೇಮ್ ಸಿಕ್ತು. ವಾರನ್ ಬಫೆಟ್ ಕೂಡ ಇದನ್ನೇ ಹೇಳ್ತಾರೆ, ನೀವು ಯಾವುದನ್ನು ಅಫೋರ್ಡ್ ಮಾಡ್ತಿರಲ್ಲ, ನೀವು ಯಾವುದನ್ನು ಕನ್ಸ್ಯೂಮ್ ಮಾಡ್ತಿರಲ್ಲ ಅಂಥ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಅವರು ಕೂಡ ಕೊಕೊಕೋಲಾ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಅವರು ತಮ್ಮ ಇನ್ವೆಸ್ಟ್ಮೆಂಟ್ನ ಕೊಕೊಕೋಲಾದಲ್ಲೂ ಮಾಡಿದ್ದಾರೆ. ಅದೇ ರೀತಿ ನೀವು ಯಾವುದನ್ನು ಡೈಲಿ ಯೂಸ್ ಮಾಡ್ತಿರಲ್ಲ ಅಂಥ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು. ಮತ್ತು ಅದಷ್ಟೇ ಅಲ್ಲ, ಅದಕ್ಕಿಂತ ಬೆಟರ್ ಆಪ್ಷನು ಯಾವುದಿದೆ ಅಂತ ಇದರಲ್ಲಿ ನಾನು ಹೇಳ್ಕೊಡ್ತೀನಿ. ಫಸ್ಟು ಇವೆಲ್ಲ ಕಂಪ್ನಿ ನೇಮ್ನ ಬರೆದಿಟ್ಕೊಂಡ್ರಿ. ಇವಾಗ ಈ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇದೆಯಾ ಅಂತ ನೋಡಬೇಕು. ITC ತೊಗೊಂಡ್ರಿ, ITC ಲಿಸ್ಟೆಡ್ ಇದೆಯಾ? ಎಸ್ ಇದೆ. ಅದೇ ರೀತಿ ಬ್ರಿಟಾನಿಯಾ ಲಿಸ್ಟೆಡ್ ಇದೆಯಾ? ಎಸ್ ಇದೆ. ಇಂಡಿಯನ್ ಆಯಿಲ್ ಲಿಸ್ಟೆಡ್ ಇದೆಯಾ? ಎಸ್ ಇದೆ. ನೀವು ಯಾವುದಾದ್ರೂ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ರೆ ಅಂದ್ಕೊಳ್ಳಿ, ಆ ರೆಸ್ಟೋರೆಂಟು ಲಿಸ್ಟೆಡ್ ಆಗಿಲ್ಲ ಅಂದ್ಕೊಳ್ಳಿ, ಅದನ್ನು ಬಿಟ್ಟಾಕಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಆ ಕಂಪ್ನಿ ಲಿಸ್ಟೆಡ್ ಆಗಿರಬೇಕು. ಅದೇ ರೀತಿ MRF ಲಿಸ್ಟೆಡ್ ಇದೆಯಾ? ಲಿಸ್ಟೆಡ್ ಇದೆ. ಇಂಡಿಯನ್ ಆಯಿಲ್ ಲಿಸ್ಟೆಡ್ ಇದೆಯಾ? ಎಸ್ ಲಿಸ್ಟೆಡ್ ಇದೆ. ಅದೇ ರೀತಿ ಝೊಮ್ಯಾಟೊ ಲಿಸ್ಟೆಡ್ ಇದೆಯಾ? ಲಿಸ್ಟೆಡ್ ಇದೆ. ಅದೇ ರೀತಿ ಏಷ್ಯನ್ ಪೇಂಟ್ ಲಿಸ್ಟೆಡ್ ಇದೆಯಾ? ಎಸ್ ಲಿಸ್ಟೆಡ್ ಇದೆ. ಇದೆಲ್ಲ ನಾವೇನು ಮಾಡಿದ್ವಿ? ಒಂದು ಸಲ ಲಿಸ್ಟಿಂಗ್ ಚೆಕ್ ಆಯಿತು. ನೆಕ್ಸ್ಟು ಈ ಸ್ಟಾಕ್ನ ನೀವು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡೋದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಹೋಗಿ ಸ್ಕ್ರೀನಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೋದು. ಈಸಿ ಇದೆ, ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿಬಿಟ್ರೆ ಅಕೌಂಟ್ ಓಪನ್ ಆಗೋಗುತ್ತೆ, ಅದು ಫ್ರೀ ಆಗಿರುತ್ತೆ. ಸ್ಕ್ರೀನರಿಗೆ ಬಂದು ಬ್ರಿಟಾನಿಯಾ ಅಂತ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಬ್ರಿಟಾನಿಯಾ ಅಂತ ಸರ್ಚ್ ಮಾಡಿ. ಬ್ರಿಟಾನಿಯಾ ಸರ್ಚ್ ಮಾಡಿದ ತಕ್ಷಣ ಇದು ಕೆಳಗಡೆ ಬಂತು ನೋಡಿ, ಈ PA 54 ಇದೆ. ಅದೇ ROCE 48.6 ಇದೆ, ROE 66 ಇದೆ. ಚೆನ್ನಾಗಿದೆ, ROE ಕೂಡ ಚೆನ್ನಾಗಿದೆ. ನಾವೇನು ಮಾಡೋಣ, ಇದ್ರ ಜೊತೆ ಪಿಯರ್ ಕಂಪ್ಯಾರಿಸನ್ನು ಮಾಡಿ ನೋಡೋಣ. ಅಂದರೆ ಸೇಮ್ ಸೆಕ್ಟರಲ್ಲಿರುವಂಥ ಬೇರೆ ಕಂಪ್ನಿಗಳ ಕಾಂಪಿಟೇಟರ್ಸ್ ಯಾರಿದ್ದಾರೋ ಅದನ್ನು ಚೆಕ್ ಮಾಡೋಣ. ಈ ಪಿಯರ್ ಕಂಪ್ಯಾರಿಸನ್ ಮಾಡೋಣ. ಇದು ಪಿಯರ್ ಕಂಪ್ಯಾರಿಸನ್ ಯಾರು? ಇದ್ರ ಕಾಂಪಿಟೇಟರ್ ಯಾರು ಅಂದರೆ ನೆಸ್ಲೆನೂ ಇದೆ, ಅದೇ ರೀತಿ ಸ್ವೋಜ್ವಾಸ್ ಎನರ್ಜಿ ಇದೆ. ಈಗ ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ ಶೇರ್ ಪ್ರೈಸು 4800 ಇದೆ, ಅದೇ ನೆಸ್ಲೆದು 2500 ಇದೆ. ಇದಕ್ಕಿಂತ ಕಮ್ಮಿ ಸಿಗ್ತಾ ಇದೆ. ನೀವು ಅನ್ಕೋಬೋದು ಈ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಂದರೆ ಈ ಸ್ಟಾಕ್ಸ್ ಚೆನ್ನಾಗಿಲ್ಲ ಅಂತ. ಹಾಗಲ್ಲ, ಯಾವುದೇ ಒಂದು ಕಂಪ್ನಿನ ನೀವು ಪ್ರೈಸ್ ಮೇಲೆ ಅಳೆಯೋಕ್ಕೆ ಹೋಗಬಾರ್ದು, ಆ ಕಂಪ್ನಿನ ವ್ಯಾಲ್ಯೂ ಬಗ್ಗೆ ತಿಳ್ಕೋಬೇಕು. ಈಗ ಇದಕ್ಕಿಂತ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ಒಂದು ಸಲ ಹೋಗಿ ನೋಡೋದ್ರಲ್ಲಿ ಏನು ತಪ್ಪಿದೆ. ಅದಕ್ಕೋಸ್ಕರ ಅದನ್ನು ನೀವು ಚೆಕ್ ಮಾಡಿ. ನೆಸ್ಲೆದು ಬ್ರಿಟಾನಿಯಾಕಿನ ಚೆನ್ನಾಗಿದೆ. ಅದೇ ರೀತಿ ಕೆಳಗಡೆ ಬಂದರೆ ನೆಸ್ಲೆದು ಸೇಲ್ಸ್ ನೋಡಿ ಎವ್ರಿ ಇಯರ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಮಾರ್ಜಿನ್ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ ಬ್ರಿಟಾನಿಯಾ, ಅದು ಕೂಡ. ಅದೇ ರೀತಿ ನೆಟ್ ಪ್ರಾಫಿಟ್ ಕೂಡ ಇಯರ್ ಆನ್ ಇನ್ಕ್ರೀಸ್ ಆಗ್ತಾ ಇದೆ. ಡಿವಿಡೆಂಡ್ ಪೇಮೆಂಟು ಚೆನ್ನಾಗಿದೆ. ಮತ್ತು 10 ಇಯರ್ಸು ಸೇಲ್ಸ್ ಗೊತ್ತು, ಪ್ರಾಫಿಟ್ ಗೊತ್ತು, ROE, ಸ್ಟಾಕ್ ಪ್ರೈಸ್ ಗ್ರೋತು ಎಲ್ಲನೂ ಚೆನ್ನಾಗಿದೆ. ಇದೇ ರೀತಿ ನೀವು ಸ್ಟಾಕ್ಸ್ನ ಅನಲೈಸ್ ಮಾಡಬೇಕು. ನೀವು ಬ್ರಿಟಾನಿಯಾ ಬಿಸ್ಕೆಟ್ ತಿನ್ನೋದ್ರಿಂದ ನಿಮಗೆ ಬ್ರಿಟಾನಿಯಾ ಹೆಸರು ಗೊತ್ತಿತ್ತು, ಅದೇ ರೀತಿ ನಿಮ್ಮ ನೆಸ್ಲೆ ಹೆಸರು ಗೊತ್ತಿರಲಿಲ್ಲ. ಇವಾಗ ಏನು ಮಾಡಿದ್ರಿ, ಈ ಥರ ನೀವು ಚೆಕ್ ಮಾಡೋದ್ರಿಂದ ನಿಮ್ಮ ನೆಸ್ಲೆ ಅನ್ನೋ ಒಂದು ಕಂಪ್ನಿ ಇದೆ ಅಂತಲೂ ಗೊತ್ತಾಯಿತು.
ಪಿಯರ್ ಕಂಪ್ಯಾರಿಸನ್ ಮಾಡೋದ್ರಿಂದ ಆ ಕಾಂಪಿಟೇಟರ್ಸ್ ಯಾರಿದ್ದಾರೆ ಮತ್ತು ಅವ್ರ ಶೇರ್ ಪ್ರೈಸ್ ಏನು ಮತ್ತು ಅವ್ರ ಕಂಪ್ನಿ ಹೇಗಿದೆ ಅಂತ ಅನಲೈಸಸ್ ಮಾಡೋಕ್ಕೆ ಸಿಕ್ತು. ಅದೇ ರೀತಿ ನಾವು ಇನ್ನೊಂದು ಕಂಪ್ನಿನ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಅಲ್ಟ್ರಾಟೆಕ್ನ ಅನಲೈಸ್ ಮಾಡಿ ನೋಡೋಣ. ಅಲ್ಟ್ರಾಟೆಕ್ ಅಂತ ಸರ್ಚ್ ಮಾಡಿ. ಇದ್ರದ್ದು ಕೂಡ ಪಿ ಹೈ ವ್ಯಾಲ್ಯೂಯೇಷನ್ ಇದೆ, ROC 100% ಇದೆ, ROE 9% ಇದೆ, ಇದು ಕೂಡ ಚೆನ್ನಾಗಿದೆ. ಅದೇ ರೀತಿ ಇದ್ರ ಪಿಯರ್ ಕಂಪ್ಯಾರಿಸನು ಮಾಡಿ ನೋಡೋಣ. ಪಿಯರ್ ಕಂಪ್ಯಾರಿಸನ್ ಇದ್ರ ಕಾಂಪಿಟೇಟರ್ಸ್ ಯಾರಂದರೆ ಅಂಬುಜಾ ಸಿಮೆಂಟ್ ಇದೆ, ಶ್ರೀ ಸಿಮೆಂಟ್ ಇದೆ, ACC ಇದೆ, JK ಸಿಮೆಂಟ್ ಇದೆ, ಇನ್ನೂ ಸುಮಾರು ಸಿಮೆಂಟ್ ಇದೆ. ಮತ್ತು ಇದನ್ನು ನೋಡಿ, ಅಲ್ಟ್ರಾಟೆಕ್ದು 9600 ಇದೆ, ಅದೇ ಅಂಬುಜಾದು 5200 ಇದೆ. ಈ ಥರ ನೀವು ಪಿಯರ್ ಕಂಪ್ಯಾರಿಸನ್ ಮಾಡೋದ್ರಿಂದ ನಿಮ್ಗೆ ಗೊತ್ತಿಲ್ಲದೆ ಇರೋ ಕಂಪ್ನಿ ಹೆಸರುಗಳು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನೀವು ಅದೊಂದೇ ಕಂಪ್ನಿ ಮೇಲೆಲ್ಲ 2-3 ಕಂಪ್ನಿಲೂ ಇನ್ವೆಸ್ಟ್ ಮಾಡ್ಬೋದು. ಸೆಕ್ಟರಲ್ಲಿ, ಸೇಮ್ ಸೆಕ್ಟರಲ್ಲಿ ಬೇಕಾದರೆ ನೀವು ಅಲ್ಟ್ರಾಟೆಕ್ಕಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಕೆಳಗಡೆ ಮತ್ತು ಅಂಬುಜಾ, ಶ್ರೀ ಸಿಮೆಂಟು ಈ ಥರನೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೋಡಿ, ಅಂಬುಜಾ ಸಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಂಬುಜಾ ಸಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರದ್ದು ನೋಡಿ ROC 100% ಇದೆ, ROE 10% ಇದೆ. ಅದೇ ರೀತಿ ಅದರದ್ದು ಮಾರ್ಜಿನ್ ನೋಡಿ ಸ್ಟೇಬಲ್ ಆಗಿದೆ ಮಾರ್ಜಿನು. ಅದೇ ರೀತಿ ನೆಟ್ ಪ್ರಾಫಿಟ್ ಕೂಡ ಇಯರ್ ಆನ್ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ. ಡಿವಿಡೆಂಡ್ ಪಾಯಿಂಟ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಟಾಕ್ ಪ್ರೈಸು, ಸ್ಟಾಕ್ ಗ್ರೋತು, ರಿಟರ್ನ್ ಆನ್ ಇಕ್ವಿಟಿ, ಪ್ರಾಫಿಟ್ ಗ್ರೋತು ಎಲ್ಲನೂ ಕೂಡ ಅದ್ರದ್ದು ಚೆನ್ನಾಗಿದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಪಿಯರ್ ಕಂಪ್ಯಾರಿಸನ್ ಮಾಡಿ ನೋಡಿದಾಗ, ಕಾಂಪಿಟೇಟರ್ಸ್ ಚೆಕ್ ಮಾಡಿದಾಗ ನಮಗೆ ಬೇರೆ ಬೇರೆ ಕಂಪ್ನಿಗಳ ನೇಮ್ ಕೂಡ ಗೊತ್ತಾಗುತ್ತೆ. ಮತ್ತು ಬೇರೆ ಬೇರೆ ಕಂಪ್ನಿಗಳು ಆ ಕಂಪ್ನಿ ಹೇಗಿದೆ, ಈ ಕಂಪ್ನಿ ಹೇಗಿದೆ ಅಂತ ನಾವು ಅದನ್ನು ಕಂಪೇರ್ ಮಾಡಿ ಕೂಡ ನೋಡಿದ್ರೆ ನಮಗಿನ್ನೂ ಡೀಟೇಲಾಗಿ ಅನಲೈಸ್ ಮಾಡೋಕ್ಕೆ ಗೊತ್ತಾಗುತ್ತೆ. ಮತ್ತು ಅದೇ ರೀತಿ ನೀವು ಯಾವುದಾದ್ರೂ ಒಂದು ಸೆಕ್ಟರ್ ನಿಮ್ಗೆ ಚೆನ್ನಾಗಿ ಇಷ್ಟ ಆಯಿತು ಅಂದ್ಕೊಳ್ಳಿ, ನಿಮ್ಗೆ ಏನಾದರೂ ಬ್ಯಾಂಕ್ ಇಷ್ಟ ಆಯಿತು ಅಂದ್ಕೊಳ್ಳಿ, ಎಲ್ಲ ದುಡ್ಡನ್ನು ಹೋಗಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬಾರ್ದು. HDFCಲೂ ಮಾಡಿದ್ರಿ, ICICIಯಲ್ಲಿ ಮಾಡಿದ್ರಿ, ಆಕ್ಸೆಸಲ್ಲೂ ಮಾಡಿದ್ರಿ, ಬಂಧನ್ ಬ್ಯಾಂಕಲ್ಲೂ ಮಾಡಿದ್ರಿ. ಈ ಥರ ಬರೀ ಬ್ಯಾಂಕ್ಸಲ್ಲೇ ಇಷ್ಟ ಆಯಿತು ಅಂತ ಬ್ಯಾಂಕ್ಸಲ್ಲಿ ಹೋಗಿನೂ ಇನ್ವೆಸ್ಟ್ ಮಾಡೋದು ತಪ್ಪು. ಯಾಕಂದರೆ ನಾಳೆ ಏನಾದರೂ ಗೌರ್ಮೆಂಟು ಬ್ಯಾಂಕ್ ಏನಾದರೂ ಒಂದು ಹೊಸ ರೂಲ್ಸ್ ತಂದರೆ, ಹೊಸ ಪಾಲಿಸಿ ತಂದರೆ, ಅದೇನಾದರೂ ನೆಗೆಟಿವ್ ಆಗಿದ್ದರೆ ಎಲ್ಲ ಬ್ಯಾಂಕ್ಗಳು ನೆಗೆಟಿವ್ ರಿಟರ್ನ್ ಕೊಡುತ್ತೆ. ಯಾಕಂದರೆ ಎಲ್ಲ ಬ್ಯಾಂಕಿಗೂ ಸೇಮ್ ಪಾಲಿಸಿನೇ ಅನ್ವಯ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಬ್ಯಾಂಕು ನೆಗೆಟಿವ್ ರಿಟರ್ನ್ ಕೊಟ್ಟರೆ ನಿಮ್ಮ ಪೋರ್ಟ್ಫೋಲಿಯೋ ರೆಡಲ್ಲಿರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ ಕಂಪ್ಲೀಟ್ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ಡೋಂಟ್ ಪುಟ್ ಇನ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ವಾರನ್ ಬಫೆಟ್ ಅವ್ರು ಹೇಳ್ತಾರೆ. ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟಲ್ಲಿ ಹಾಕಿಡಬೇಡಿ, ಒಂದು ಮೊಟ್ಟೆ ಹೊಡೆದೋದ್ರೆ ನಿಮ್ಮ ಎಲ್ಲ ಮೊಟ್ಟೆನೂ ಹೊಡೆದೋಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಸೆಕ್ಟರಲ್ಲಿ ಡಿಪೆಂಡ್ ಆಗದೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಸೆಕ್ಟರಲ್ಲಿ 7 ಸ್ಟಾಕ್ನ ಮಾತ್ರ ಚೂಸ್ ಮಾಡಿ. ನೀವೇನಾದರೂ 12 ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಆ ಸೆಕ್ಟರಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ ಆಗಿದೆ, ನಿಮ್ಮ ದುಡ್ಡು ಡೈವರ್ಸಿಫೈ ಆಗಿದೆ ಅಂತ ಅರ್ಥ. ನೀವು 12ರಿಂದ 15 ಮಟ್ಟ ನೋಡ್ಬೋದು, 15ರಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಓವರ್ ಡೈವರ್ಸಿಫೈ ಆಗೋದು ಅಷ್ಟು ಒಳ್ಳೆಯದಲ್ಲ. ಅಷ್ಟೇ ಒಂದು 10ರಿಂದ 15 ಸ್ಟಾಕ್ನ ಒಳಗಡೆ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೆಕ್ಟರ್ನ ನೀವು ಡಿಫ್ರೆಂಟಾಗಿ ಚೂಸ್ ಮಾಡಿ. ಒಂದೇ ಸೆಕ್ಟರಲ್ಲಿ ನಿಮ್ಮ ದುಡ್ಡು ಹಾಕಬೇಡಿ. ಬ್ಯಾಂಕ್ ಇಷ್ಟ ಆಯಿತು ಅಂತ ಬರೀ ಬ್ಯಾಂಕಲ್ಲಿ, ಪೇಂಟ್ ಇಷ್ಟ ಆಯಿತು ಅಂತ ಬರೀ ಪೇಂಟಲ್ಲಿ, ಈ ಥರ ಮಾಡಬೇಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಿ. ಈ ಥರ ಡೈವರ್ಸಿಫೈ ಮಾಡಿದಾಗ ನಿಮ್ಮ ರಿಸ್ಕು ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ಇನ್ ದ ಸ್ಟಾಕ್ ಮಾರ್ಕೆಟ್ ದೇರ್ ಇಸ್ ಅ 2 ರೂಲ್. ರೂಲ್ ನಂಬರ್ 1, ಡೋಂಟ್ ಲೂಸ್ ಯುವರ್ ಮನಿ, ಆ್ಯಂಡ್ ರೂಲ್ ನಂಬರ್ 2, ಡೋಂಟ್ ಫರ್ಗೆಟ್ ರೂಲ್ ನಂಬರ್ 1 ಅಂತ. ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ₹1 ದುಡಿಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ದುಡ್ಡನ್ನ ಕಳ್ಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ಮತ್ತು 2ನೇ ರೂಲ್ ಏನಂದರೆ 1ನೇ ರೂಲ್ನ ಮರಿಬೇಡಿ ಅಂತ ಮತ್ತೆ ಅದನ್ನೇ 2ನೇ ರೂಲ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ಥರ ಡೈವರ್ಸಿಫೈ ಮಾಡೋದ್ರಿಂದ ನಿಮ್ಮ ರಿಸ್ಕು ಕೂಡ ಕಡಿಮೆ ಆಗುತ್ತೆ. ನೀವು ಒಂದೇ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ವಿಡಿಯೋದಿಂದ ನೀವು ಏನಾದರೂ ಹೊಸದಾಗಿ ಕಲ್ತಿದ್ದಾರೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಜಾಸ್ತಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಯಾವುದೇ ಸ್ಟಾಕ್ಸ್ ಹೆಸರು ತೊಗೊಂಡ್ರು ಅದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೊಗೊಂಡಿರೋದು, ಎಜುಕೇಷನ್ ಪರ್ಪಸಿಗೆ ಮಾತ್ರ, ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಮಾತ್ರ ಆಗಿರುತ್ತೆ. ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ.